ಹಾಯ್, ನಾನು ಸಂದೀಪ್. ನೀವು ನೋಡ್ತಾ ಇರೋ ಆಲ್ಫಾಟೆಕ್ ಕನ್ನಡ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ 5 ಇನ್ಸ್ಟಾಗ್ರಾಮ್ ಸ್ಟೋರಿ ಅಥವಾ ಸ್ಟೇಟಸ್ನ ಟ್ರಿಕ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಟ್ರಿಕ್ಸ್ ಬಂದು ನಿಮಗೆ ಆ್ಯಂಡ್ರಾಯ್ಡ್ನಲ್ಲೂ ವರ್ಕ್ ಆಗುತ್ತೆ, ಹಾಗೆ iOS-ನಲ್ಲೂ ವರ್ಕ್ ಆಗುತ್ತೆ. ನಾನು ಈ ಟ್ರಿಕ್ಸ್ನ ತೋರ್ಸೋಕ್ಕೋಸ್ಕರ iPhone 6ನ ಬಳಸ್ತಾ ಇದ್ದೀನಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಇನ್ಸ್ಟಾಗ್ರಾಮ್ ಸ್ಟೋರಿ ಟ್ರಿಕ್ಸ್ ನಿಮಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇನೂ ಇರ್ಬೋದು. ಗೊತ್ತಿಲ್ಲ ಅನ್ನೋರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ಸ್ಟಾಗ್ರಾಮ್ನ ಮೊದಲನೇ ಸ್ಟೋರಿ ಟ್ರಿಕ್ನ ನೋಡೋದಾದರೆ ಆ್ಯನಿಮೇಟೆಡ್ ಕಲರ್ಫುಲ್ ಬ್ಯಾಕ್ಗ್ರೌಂಡ್ ಪ್ಲಸ್ ಮ್ಯಾಜಿಕ್ ಎರೇಸರ್ ಅಂತ. ಈ ಟ್ರಿಕ್ನ ಬಳಸ್ಕೊಂಡು ನೀವು ಈ ಥರ ಶೈನಿಂಗ್ ಆಗ್ತಿರೋ ಟೆಕ್ಸ್ಟ್ನ ಡ್ರಾ ಮಾಡ್ಬೋದು. ಟೆಕ್ಸ್ಟ್ನೇ ಅಲ್ಲ, ನಿಮ್ಗೆ ಇಷ್ಟ ಆಗಿರೋ ಡ್ರಾಯಿಂಗ್ನ ನೀವು ಇದರಲ್ಲಿ ಡ್ರಾ ಮಾಡ್ಬೋದು. ಈ ಟ್ರಿಕ್ನ ಹೇಗೆ ಯೂಸ್ ಮಾಡೋದಂದರೆ, ಮೊದಲಿಗೆ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿನ ಓಪನ್ ಮಾಡ್ಕೊಳ್ಳಿ. ಸ್ಟೋರಿನ ಓಪನ್ ಮಾಡಿಕೊಂಡು ಇದರಲ್ಲಿ ನೀವು ಒಂದು ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಈ ಫೋಟೋನ ನೀವು ಸ್ಟೋರಿಗೆ ಹಾಕಬೇಕಾಗಿಲ್ಲ, ಸುಮ್ಮನೆ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ ನಿಮಗೆ ಸ್ಟಿಕ್ಕರ್ ಐಕಾನ್ ಪಕ್ಕ ಒಂದು ಐಕಾನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಮೇಲ್ಗಡೆ ಸ್ವೈಪ್ ಮಾಡಿ. ಸ್ವೈಪ್ ಮಾಡಾದ್ಮೇಲೆ ನಿಮಗಲ್ಲಿ ಗಿಫ್ ಐಕಾನ್ ಕಾಣುತ್ತೆ, ಗಿಫ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಒಂದು ಶೈನಿಂಗ್ ಆಗೋ ಗಿಫ್ನ ಸರ್ಚ್ ಮಾಡ್ಕೊಳ್ಳಿ. ಶೈನಿಂಗ್ ಆಗೋ ಗಿಫ್ ಅಂದರೆ ಸ್ಟಾರ್ ಆಗಿರ್ಬೋದು ಅಥವಾ ಡೈಮಂಡ್ ಆಗಿರ್ಬೋದು. ನಾನು ಈ ವಿಡಿಯೋದಲ್ಲಿ ಡೈಮಂಡ್ನ ಸರ್ಚ್ ಮಾಡ್ಕೊತೀನಿ. ಡೈಮಂಡ್ನ ಸರ್ಚ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಡೈಮಂಡ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸ್ಕ್ರೀನ್ ತುಂಬೋವರೆಗೂ ಇದನ್ನು ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡಾದ್ಮೇಲೆ ಈ ಸ್ಟೋರಿನ ನೀವು ನಿಮ್ಮ ಗ್ಯಾಲರಿಗೆ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡಾದ್ಮೇಲೆ ಈ ಸ್ಟೋರಿನ ನೀವು ಡಿಸ್ಕಾರ್ಡ್ ಮಾಡ್ಕೊಳ್ಳಿ, ಅಂದರೆ ಈ ಸ್ಟೋರಿನ ನೀವು ಡಿಲೀಟ್ ಮಾಡ್ಕೊಳ್ಳಿ. ಟೆಕ್ಸ್ಟ್ನ ಡಿಲೀಟ್ ಮಾಡಾದ್ಮೇಲೆ ನಿಮ್ಮ ಗ್ಯಾಲರಿಲಿ ಸೇವ್ ಮಾಡ್ಕೊಂಡಿರೋ ಶೈನಿಂಗ್ ಡೈಮಂಡ್ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ವಿಡಿಯೋನ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಮೇಲ್ಗಡೆ ಫಾಂಟ್ ಐಕಾನ್ ಪಕ್ಕ ಡ್ರಾಯಿಂಗ್ ಟೂಲ್ ಕಾಣುತ್ತೆ, ನೀವು ಇಲ್ಲಿ ನೋಡ್ಬೋದು. ಡ್ರಾಯಿಂಗ್ ಟೂಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡ್ರಾಯಿಂಗ್ ಟೂಲ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆಗಿರೋ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದರಲ್ಲಿ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಾಣ್ತಾ ಇರೋ ಸ್ಟೋರಿ ಮೇಲೆ ಒಂದು ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಪ್ರೆಸ್ ಮಾಡಿ ಇಟ್ಕೊಂಡಾಗ ಈ ಕಲರ್ ಬಂದು ಈ ಡಿಸ್ಪ್ಲೇ ಪೂರ್ತಿ ಫಿಲ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಈ ಕಲರ್ ಬಂದು ಡಿಸ್ಪ್ಲೇ ಪೂರ್ತಿ ಫಿಲ್ ಆಗಿದೆ. ಫಿಲ್ ಆದಮೇಲೆ ಮೇಲ್ಗಡೆ ನಿಮಗೆ ನಾಲ್ಕನೇ ಆಪ್ಷನಲ್ಲಿ ಎರೇಸರ್ ಬ್ರಷ್ ಕಾಣಿಸುತ್ತೆ, ನೀವು ಇಲ್ಲಿ ನೋಡ್ಬೋದು. ಆ ಬ್ರಷ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಇದರ ಸೈಜ್ನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೈಜ್ನ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಇಷ್ಟ ಆಗಿರೋ ಟೆಕ್ಸ್ಟ್ನ ಬರ್ಕೊಳ್ಳಿ ಅಥವಾ ನಿಮ್ಗೆ ಇಷ್ಟ ಆಗಿರೋ ಡ್ರಾಯಿಂಗ್ನ ನೀವು ಇದರಲ್ಲಿ ಮಾಡ್ಕೋಬೋದು. ನೀವು ಇಲ್ಲಿ ನೋಡ್ಬೋದು, ನಾನು ಆಯ್ ಅಂತ ಬರ್ಕೊಂಡು ಒಂದು ಸ್ಮೈಲ್ ಐಕಾನ್ನ ಹಾಕೊತಾ ಇದ್ದೀನಿ. ಎರಡನೇ ಟ್ರಿಕ್ನ ನೋಡೋದಾದರೆ ಮಲ್ಟಿ ಕಲರ್ಡ್ ಬ್ಲಾಕ್ ಬ್ಯಾಕ್ಗ್ರೌಂಡ್ ಅಂತ. ಈ ಟ್ರಿಕ್ಕಲ್ಲಿ ನೀವು ಡಿಫ್ರೆಂಟ್ ಆಗಿರೋ ಕಲರ್ನ ಸೆಲೆಕ್ಟ್ ಮಾಡ್ಬೋದು. ಹಾಗೆ ಕಲರ್ನ ಸೆಲೆಕ್ಟ್ ಮಾಡಾದ್ಮೇಲೆ ನೀವು ಅದರಲ್ಲಿ ಫೋಟೋಸ್ನ ಆ್ಯಡ್ ಮಾಡ್ಬೋದು ಅಥವಾ ಟೆಕ್ಸ್ಟ್ನ ಆ್ಯಡ್ ಮಾಡ್ಬೋದು. ಈ ಟ್ರಿಕ್ನ ನೀವು ಹೇಗೆ ಯೂಸ್ ಮಾಡೋದಂದರೆ, ಇದರಲ್ಲಿ ನೀವು ಒಂದು ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ ಕಾಣ್ತಿರೋ ಫಾಂಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಫುಲ್ ಸ್ಟಾಪ್ನ ಹಾಕ್ಕೊಳ್ಳಿ. ಫುಲ್ ಸ್ಟಾಪ್ನ ಹಾಕ್ಕೊಂಡಾದ್ಮೇಲೆ 5ರಿಂದ 6 ಸ್ಪೇಸ್ನ ಕೊಟ್ಕೊಳ್ಳಿ. ಸ್ಪೇಸ್ನ ಕೊಟ್ಕೊಂಡಾದ್ಮೇಲೆ ಮತ್ತೆ ನೀವು ಫುಲ್ ಸ್ಟಾಪ್ನ ಹಾಕ್ಕೊಳ್ಳಿ. ಫುಲ್ ಸ್ಟಾಪ್ನ ಹಾಕ್ಕೊಂಡು ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಟಾಪ್ ಲೆಫ್ಟ್ ಕಾರ್ನರಲ್ಲಿ ಒಂದು ಐಕಾನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ಥರ ಕಲರ್ ಫಿಲ್ ಆಗುತ್ತೆ ನಿಮ್ಮ ಫುಲ್ ಸ್ಟಾಪ್ಗೆ. ನೀವು ಇದರಲ್ಲಿ ಟೈಪ್ ರೈಟರ್ನ ಸೆಲೆಕ್ಟ್ ಮಾಡ್ಕೋಬೋದು ಅಥವಾ ಸ್ಟ್ರಾಂಗ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇದರಲ್ಲಿ ಟೈಪ್ ರೈಟರ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಟೈಪ್ ರೈಟರ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಈ ಕಲರ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ನೀವು ನಿಮಗೆ ಎಷ್ಟು ಕಲರ್ ಬೇಕೋ ಅಷ್ಟು ಕಲರ್ನ ನೀವು ಫುಲ್ ಸ್ಟಾಪ್ನ ಮುಖಾಂತರ ಹಾಕ್ಕೊಳ್ಳಿ. ಈ ಕಲರ್ನ ನೀವು ಅಡ್ಜಸ್ಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸೆನ್ಸಿಟಿವ್ ಆಗಿ ಅಡ್ಜಸ್ಟ್ ಮಾಡಿ, ಇಲ್ಲಾಂದರೆ ಈ ಕಲರ್ ಬಂದು ನಿಮಗೆ ಮೇಲ್ಗಡೆ ಅಥವಾ ಕೆಳಗಡೆ ಹೋಗ್ಬಿಡುತ್ತೆ. ಕಲರ್ನ ನೀವು ಅಡ್ಜಸ್ಟ್ ಮಾಡಾದ್ಮೇಲೆ ಈ ಸ್ಟೋರಿನ ಸೇವ್ ಮಾಡಿ. ಸೇವ್ ಮಾಡಾದ್ಮೇಲೆ ಈ ಸ್ಟೋರಿನ ಡಿಲೀಟ್ ಮಾಡಿ. ಡಿಲೀಟ್ ಮಾಡಾದ್ಮೇಲೆ ನೀವು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರೋ ಈ ಸ್ಟೋರಿನ ಮತ್ತೆ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ ನಿಮಗೆ ಸ್ಟಿಕ್ಕರ್ ಐಕಾನ್ ಪಕ್ಕ ಕಾಣ್ತಾರೆ, ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಕ್ಯಾಮ್ರಾ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಒಂದು ಸೆಲ್ಫಿನ ತಗೊಳ್ಳಿ. ನೀವಿಲ್ಲಿ ನೋಡ್ಬೋದು, ಸೆಲ್ಫಿನ ನೀವು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಈ ಕಲರಲ್ಲಿ ನೀವು ಹಾಕೊಬೋದು. ನೀವು ಇದರಲ್ಲಿ ಫೋಟೋನೂ ಕೂಡ ಹಾಕೊಬೋದು. ಹೇಗಂದರೆ ನೀವು ನಿಮ್ಮ ಗ್ಯಾಲರಿಲಿ ಒಂದು ಫೋಟೋನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ನೀವು ಇನ್ಸ್ಟಾಗ್ರಾಮ್ ಸ್ಟೋರಿನ ಓಪನ್ ಮಾಡ್ಕೊಂಡಾಗ ಆ ಕಾಪಿ ಮಾಡ್ಕೊಂಡಿರೋ ಫೋಟೋ ಬಂದು ನಿಮಗಲ್ಲಿ ಅಪಿಯರ್ ಆಗ್ತಾ ಇರೋದೆ. ಅದ್ರ ಮುಖಾಂತರ ನೀವು ಆ ಫೋಟೋನ ಇದರಲ್ಲಿ ಪೇಸ್ಟ್ ಮಾಡ್ಬೋದು ಅಥವಾ ನೀವು ಇದರಲ್ಲಿ ಸೆಲ್ಫಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ನೀವಿಲ್ಲಿ ನೋಡ್ಬೋದು. ಹಾಗೆ ನೀವು ಸೆಲ್ಫಿ ಬೇಡ ಅಂದರೆ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಬೋದು.
ನೀವಿಲ್ಲಿ ನೋಡ್ಬೋದು ನಾನು ಸೆಲ್ಫಿ ಹಾಗೆ ಟೆಕ್ಸ್ಟ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೂರನೇ ಟ್ರಿಕ್ನ ನೋಡೋದಾದರೆ ಟ್ರಾನ್ಸ್ಪರೆಂಟ್ ಕಲರ್ ಫಿಲ್ಟರ್ ಅಂತ. ಈ ಫಿಲ್ಟರ್ನ ಮುಖಾಂತರ ನೀವು ನಿಮ್ಮ ಫೋಟೋನ ಟ್ರಾನ್ಸ್ಪರೆಂಟ್ ಲುಕ್ಕಲ್ಲಿ ನೋಡೋ ಥರ ಮಾಡ್ಬೋದು. ಹೇಗಂದರೆ ಮೊದಲಿಗೆ ನೀವು ಒಂದು ಫೋಟೋನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಮೇಲ್ಗಡೆ ಕಾಣ್ತಾ ಇರೋ ಫಾಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫುಲ್ ಸ್ಟಾಪ್ ಹಾಕ್ಕೊಂಡು 5ರಿಂದ 6 ಸ್ಪೇಸ್ನ ಕೊಟ್ಕೊಂಡು ಮತ್ತೆ ಫುಲ್ ಸ್ಟಾಪ್ನ ಹಾಕಿ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಮೇಲ್ಗಡೆ ಕ್ಲಾಸಿಕ್ನ ಸೆಲೆಕ್ಟ್ ಮಾಡಿಕೊಂಡು ಎ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಅಂದರೆ 2 ಸರಿ ಟ್ಯಾಪ್ ಮಾಡ್ಕೊಳ್ಳಿ ಕ್ಲಾಸಿಕ್ನ ಸೆಲೆಕ್ಟ್ ಮಾಡಿಕೊಂಡು. ನಿಮ್ಗೆ ಅವಾಗ ಈ ಕಲರ್ ಬಂದು ಟ್ರಾನ್ಸ್ಪರೆಂಟ್ ಆಗುತ್ತೆ. ಕ್ಲಾಸಿಕ್ನ ಸೆಲೆಕ್ಟ್ ಮಾಡಿಕೊಂಡು 2 ಸರಿ ಎ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಈ ಕಲರ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಬಂದಿದ್ದ ಥರ ನೀವು ಕಲರ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಎಷ್ಟು ಕಲರ್ ಬೇಕೋ ಅಷ್ಟು ಕಲರ್ನ ನೀವು ಇದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಇದರಲ್ಲಿ ಟೆಕ್ಸ್ಟ್ನ ಕೂಡ ಹಾಕೊಬೋದು. ನೀವು ಇಲ್ಲಿ ನೋಡ್ಬೋದು ನಾನು ನ್ಯೂ ಪೋಸ್ಟ್ ಅಂತ ಹಾಕೊತಾ ಇದ್ದೀನಿ. ಟೆಕ್ಸ್ಟ್ನ ಹಾಕೊಳ್ಳೋದ್ರಿಂದ ಈ ಟ್ರಾನ್ಸ್ಪರೆಂಟ್ ಲುಕ್ ಬಂದು ಚೆನ್ನಾಗಿ ಕಾಣುತ್ತೆ. 4ನೇ ಟ್ರಿಕ್ನ ನೋಡೋದಾದರೆ ಕಲರ್ಫುಲ್ ಟೆಕ್ಸ್ಟ್ ಅಥವಾ ರೈನ್ಬೋ ಟೆಕ್ಸ್ಟ್ ಅಂತ. ಈ ಟ್ರಿಕ್ನ ನೀವು ಬಳಸ್ಕೊಂಡು ನಿಮ್ಮ ವರ್ಡ್ಸ್ಗೆ ಕಲರ್ಫುಲ್ ಟೆಕ್ಸ್ಟ್ನ ಚೂಸ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ನೀವು ವರ್ಡ್ಸ್ಗೆ ಕಲರ್ನ ಚೂಸ್ ಮಾಡಬೇಕಂದ್ರೆ ಸಪ್ರೇಟಾಗಿ ವರ್ಡ್ಸ್ನ ಟೈಪ್ ಮಾಡಿ ಅದಕ್ಕೆ ಸಪ್ರೇಟಾಗಿ ಕಲರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಬಟ್ ನೀವು ಈ ಟ್ರಿಕ್ನ ಬಳಸ್ಕೊಂಡು ನಿಮ್ಮ ವರ್ಡ್ಸ್ಗೆ ಡಿಫ್ರೆಂಟ್ ಕಲರ್ನ ಚೂಸ್ ಮಾಡ್ಬೋದು. ಮೊದಲು ನಿಮಗೆ ಬೇಕಾಗಿರೋ ಟೆಕ್ಸ್ಟ್ನ ಟೈಪ್ ಮಾಡ್ಕೊಳ್ಳಿ. ಟೆಕ್ಸ್ಟ್ನ ಟೈಪ್ ಮಾಡ್ಕೊಂಡಾದ್ಮೇಲೆ ಅಲ್ಲಿರೋ ಎಲ್ಲ ಟೆಕ್ಸ್ಟ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಇರೋ ಕಲರ್ನ ಹಾಗೆ ಮೇಲ್ಗಡೆ ಇರೋ ಟೆಕ್ಸ್ಟ್ನ ಒಂದೊಂದು ಸ್ವಲ್ಪನೇ ಸ್ಲೈಡ್ ಮಾಡ್ಕೊಬನ್ನಿ ಇದೇ ರೀತಿ. ಹಾಗೆ ನೀವು ಕಲರ್ನ ಚೇಂಜ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಇರೋ ಕಲರ್ನ ನೀವು ಫಸ್ಟು ರಿಲೀಸ್ ಮಾಡಾದ್ಮೇಲೆ ನೀವು ಮೇಲ್ಗಡೆ ಇರೋ ಟೆಕ್ಸ್ಟ್ನ ರಿಲೀಸ್ ಮಾಡಿ. ಆಗ ಈ ಕಲರ್ ಬಂದು ಡಿಫ್ರೆಂಟ್ ವರ್ಡ್ಗೆ ಸೆಲೆಕ್ಟ್ ಆಗುತ್ತೆ, ನೀವು ಇಲ್ಲಿ ನೋಡ್ಬೋದು. ಹಾಗೆ ಕೊನೆ 5ನೇ ಟ್ರಿಕ್ನ ನೋಡೋದಾದರೆ ವರ್ಟಿಕಲ್ ಟೆಕ್ಸ್ಟ್ ಸ್ಟೋರಿ ಅಂತ. ಈ ಟ್ರಿಕ್ ಬಂದು ತುಂಬಾ ಸಿಂಪಲ್ ಅಂತಲೇ ಹೇಳ್ಬೋದು. ಹಾಗೆ ಈ ಟ್ರಿಕ್ ಎಲ್ಲರಿಗೂ ಗೊತ್ತಿರ್ಬೋದು ಅಂತ ತಿಳ್ಕೊತೀನಿ. ಈ ಟ್ರಿಕ್ನ ನಿಮ್ಮ ಸ್ಟೋರಿಲಿ ಹೇಗೆ ಯೂಸ್ ಮಾಡೋದಂದರೆ ಮೊದಲು ನಿಮ್ಮ ಫೋಟೋನ ಓಪನ್ ಮಾಡ್ಕೊಳ್ಳಿ. ಫೋಟೋನ ಓಪನ್ ಮಾಡಿಕೊಂಡು ಮೇಲ್ಗಡೆ ಕಾಣ್ತಾ ಇರೋ ಫಾಂಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಬೇಕಾಗಿರೋ ವರ್ಡ್ನ ಈ ಥರ ಟೈಪ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ರಿಟರ್ನ್ ಟ್ಯಾಬ್ ಮೇಲೆ ಟೈಪ್ ಮಾಡ್ಕೊಳ್ಳಿ. ಈ ಥರ ನೀವು ರಿಟರ್ನ್ ಟ್ಯಾಬ್ನ ಹಾಕೊಳ್ಳೋದ್ರಿಂದ ವರ್ಟಿಕಲ್ ಟೆಕ್ಸ್ಟ್ ಟೈಪ್ ಆಗುತ್ತೆ. ಟೆಕ್ಸ್ಟ್ನ ನೀವು ಟೈಪ್ ಮಾಡ್ಕೊಂಡಾದ್ಮೇಲೆ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಈ ಟೆಕ್ಸ್ಟ್ ಬಂದು ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕಂದ್ರೆ ನೀವು ಈ ಟೆಕ್ಸ್ಟ್ಗೆ ಒಂದು ಸ್ಟ್ರೋಕ್ನ ಹಾಕ್ಕೊಳ್ಳಿ. ಹಾಗೆ ಈ ಟೆಕ್ಸ್ಟ್ ಬಂದು ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಬೇಕಂದ್ರೆ ಡ್ರಾಯಿಂಗ್ ಟೂಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಾಟ್ಸ್ನ ಇಕ್ಕೊಳ್ಳಿ. ನಾನು ಇಲ್ಲಿ ತೋರಿಸ್ತೀನಿ. ಈ ಥರ ನೀವು ಡಾಟ್ಸ್ನ ಇಕ್ಕೊಳ್ಳೋದ್ರಿಂದ ಈ ಟೆಕ್ಸ್ಟ್ ಬಂದು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ನೀವಿಲ್ಲಿ ನೋಡ್ಬೋದು. ನಾನೀಗ ತೋರಿಸಿದಿಷ್ಟು ಇನ್ಸ್ಟಾಗ್ರಾಮ್ನ ಸ್ಟೋರಿ ಟ್ರಿಕ್ಸ್ಗಳು. ಹಾಗೆ ಇದೇ ರೀತಿ ನಿಮಗೆ ಟ್ರಿಕ್ಸ್ ಬೇಕಾಗಿದ್ದರೆ ನನ್ನ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನದು ಚೆನ್ನಾಗಿದ್ದರೆ ಈ ವಿಡಿಯೋನ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ಫಾ ಟೆಕ್ ಕನ್ನಡ.